ನಮಸ್ಕಾರ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದಂಥ ಮಾತಿದೆಯಲ್ಲ, ವೆರಿ ಇಂಪಾರ್ಟೆಂಟ್ ಮಾತು. 100 ವರ್ಷ ಪೂರೈಸ್ತಿರುವಂಥ ಸಂದರ್ಭದಲ್ಲಿ RSS ನಾಯಕರ ಈ ಮಾತಿಗೆ ಬಹಳ ಮಹತ್ವ ಇದೆ. ಕಾರಣ ಏನು ಅಂತಂದರೆ, ಕೆಲ ತಿಂಗಳುಗಳ ಹಿಂದಿನ ಮಾತು. ಇದೇ ಸಂಘದ ನಾಯಕರು ಮೋಹನ್ ಭಾಗವತ್ ಅವರು ಆಡಿದಂಥ ಮಾತುಗಳನ್ನು ನೀವು ಜ್ಞಾಪಿಸ್ಕೋಬೇಕು. ಅವರೊಂದು ಮಾತನ್ನು ಹೇಳಿದರು, 75 ವರ್ಷ ಆಗ್ತಿದ್ದಂಗೆನೇ ನೀವು ಈ ಶಾಲನ್ನು ಹಾಕಿಸ್ಕೊಂಡು ಹೋಗ್ತಾ ಇರಬೇಕು, ಎದ್ದು ನಡೀತಾ ಇರಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಈ ಮಾತು ಬಂದಿದ್ದೇ ತಡ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಯಿತು, ವಿಶ್ಲೇಷಣೆ ಶುರುವಾಯಿತು. ಈ ಮಾತನ್ನು ಇವರು ಯಾಕೆ ಹೇಳಿದರು, ಈ ಮಾತನ್ನು ಯಾರು ಹೇಳಿದರು, ಯಾರಿಗೆ ಹೇಳಿದರು, ಯಾವ ಕಾರಣಕ್ಕೋಸ್ಕರ ಹೇಳಿದರು, ಇದೆಲ್ಲದಕ್ಕೂ ಉತ್ತರ ಒಂದೇ ಆಗಿತ್ತು. ಈ ಮಾತನ್ನು ಅವರು ಮೋದಿಯವರನ್ನು ಉದ್ದೇಶಿಸಿ ಹೇಳಿದರು. ಯಾಕಂದರೆ ಮೋದಿ ಯಾವಾಗಲೂ ಹೇಳಿದ್ದಾರೆ, 75 ಆದಮೇಲೆ ನಾನು ಇರಲ್ಲ ಅನ್ನುವಂಥ ಮಾತಿದೆಯಲ್ಲ ಅದು. ಹಾಗಾಗಿ 75 ಸಮೀಪಿಸ್ತಿರುವಂಥ ಇಂಥ ಸಂದರ್ಭದಲ್ಲಿ ಮೋದಿಯವರನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ಮೋಹನ್ ಭಾಗವತ್ ಅವರು ಈ ಮಾತನಾಡಿದ್ದಾರೆ ಅನ್ನುವಂಥ ವಿಶ್ಲೇಷಣೆ ಇತ್ತು. ಇಲ್ಲ ಅಂತಂದರೆ ಮೋಹನ್ ಭಾಗವತ್ ಎಲ್ಲ ಬಿಟ್ಟು ಈ ಸಂದರ್ಭದಲ್ಲಿ ಈ ಮಾತನ್ನು ಯಾಕೆ ಆಡ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿತ್ತು. ಆದರೆ ಈಗ ಮೋಹನ್ ಭಾಗವತ್ ಹೇಳಿರುವಂಥ ಮಾತಿದೆಯಲ್ಲ, ಅದಕ್ಕೆ ಇದು ಬಹಳ ಇಂಪಾರ್ಟೆನ್ಸ್ ಇದೆ. ಈ ಮಾತಿಗೆ ಅವ್ರು ಹೇಳ್ತಾರೆ, 75 ವರ್ಷ ಆದಮೇಲೆ ಹೋಗಬೇಕು ಅನ್ನುವಂಥ ರೂಲ್ಸ್ ಇಲ್ಲ. ನನಗೀಗ 80 ಹತ್ತತ್ರ ಇದ್ದೀನಿ, ನನಗೂ ಕೂಡ ಅನ್ವಯ ಆಗಲ್ಲ. ಸಂಘ ಯಾರಿಗೇನು ಕೆಲಸ ಮಾಡಬೇಕು ಅಂತ ಹೇಳುತ್ತಲ್ಲ, ಅವರು ಆ ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಮುಖಾಂತರ ಇಲ್ಲಿ ಯಾರೂ ಕೂಡ 75 ಆದಮೇಲೆ ಗಂಟುಂಗೂಟೆ ಕಟ್ಟಬೇಕು ಅನ್ನುವಂಥದ್ದು ಯಾವುದೇ ರೂಲ್ಸ್ ಇಲ್ಲ ಅಂತ ಮೋಹನ್ ಭಾಗವತ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಗೈನ್ ಮತ್ತೆ ಇದೇ ವಿಶ್ಲೇಷಣೆ ಶುರುವಾಗಿದೆ. ಈ ಮಾತನ್ನು ಅವರು ಮೋದಿಯವರನ್ನು ಉದ್ದೇಶಿಸಿನೇ ಹೇಳಿದರು ಅನ್ನುವಂಥ ಮಾತು. He never said that I will retire or someone should retire. In Sangha, we Swayamsevaks, we are given a job, whether we want it or not. So, if I am 80 years old and Sangha will tell me, go run a shakha, I will have to go. So, this is not for retirement of anybody or myself. We are ready to retire any time in the life, and we are ready to work as long as Sangha wants us to work. ಯಾಕೆ ಹೇಳಿದರು ಹಾಗಾದರೆ? ಏನಾದರೂ ಮೋಹನ್ ಭಾಗವತ್ ಅವರು ಹೇಳಿದಂಥ ಮಾತಿದೆಯಲ್ಲ, ನಿಲುವಿದೆಯಲ್ಲ, ಆ ನಿಲುವಲ್ಲಿ ಏನಾದರೂ ಬದಲಾವಣೆ ಕಾಣ್ತಾ? 75 ವರ್ಷಕ್ಕೆ ಮೋದಿ ಯಾವುದೇ ಕಾರಣಕ್ಕೂ ಇರಲ್ಲ, ಹೊರಟು ಹೋಗ್ತಾರೆ ಅನ್ನುವಂಥ ಮಾತಿತ್ತಲ್ಲ, ಪದತ್ಯಾಗ ಮಾಡಿ ತಂಪಾಡಿ ತಾವವರು ಸನ್ಯಾಸದ ಮಾರ್ಗ ಹಿಡಿದು ಬಿಡ್ತಾರೆ ಅನ್ನುವಂಥ ಮಾತಿತ್ತಲ್ಲ, ಈಗ ಅದೇನಾದರೂ ಬದಲಾಗಿದೆಯಾ? ಯಾಕೆ ಈ ಪ್ರಶ್ನೆ ಹೇಳುತ್ತೆ ಅಂತಂದರೆ, ಪರಿಸ್ಥಿತಿ ಮೋದಿಯವರು ಇರಲೇಬೇಕು ಅಂತ ಸಾರಿ ಸಾರಿ ಹೇಳ್ತಾ ಇದೆ. ನೋಡಿ, ಭಾರತದ ಪರಿಸ್ಥಿತಿ ಇದೆಯಲ್ಲ, ಮೊದಲಿದ್ದ ಹಾಗಿಲ್ಲ. ಈಗ ಬಹಳ ಸೂಕ್ಷ್ಮ ಸ್ಥಿತಿಯನ್ನು ತಲುಪಿದೆ, ಬಹಳ ಸೂಕ್ಷ್ಮ ಸ್ಥಿತಿ. ಯಾಕಂದರೆ ಮೊನ್ನೆ ಆಪರೇಷನ್ ಸಿಂಧೂರ್ ಆಗಿದೆ. ನಾವು ಪಾಕಿಸ್ತಾನವನ್ನು ಬಡಿದು ಬಿಸಾಕಿದ್ದೀವಿ, ಪ್ರಶ್ನೆ ಬೇರೆ. ಆದರೆ ಯುದ್ಧ ವಿರಾಮವನ್ನೂ ಕೂಡ ನಾವು ಪುರಸ್ಕರಿಸಿದ್ದೀವಿ. ಜೊತೆಗೆ ನಾಯಕರು ಹೇಳ್ತಾನೆ ಇದ್ದಾರೆ, ಯುದ್ಧ ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಆಗಬಹುದು ಅನ್ನುವಂಥ ಮಾತು. ಇದರ ನಡುವೆ ಆಗಿರುವಂಥ ಡೆವಲಪ್ಮೆಂಟ್ಗಳು ನೋಡಿ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಪದೇ ಪದೇ ಅಮೆರಿಕಕ್ಕೆ ಹೋಗ್ತಾರೆ, ಭಾರತದ ವಿರುದ್ಧ ಕೆಂಡ ಕಾರ್ತಾರೆ. ಏನಿದರ ಅರ್ಥ? ಎಲ್ಲೋ ಒಂದು ಕಡೆಗೆ ಕ್ಲಿಂಟನ್ ಮತ್ತು ಅವ್ರಿಗಿರುವಂಥ ನಂಟಿದೆಯಲ್ಲ, ಆ ನಂಟು ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಏನಾದರೂ ಅಪಾಯ ತಂದೊಡ್ಡುತ್ತಾ ಅನ್ನುವಂಥ ಪ್ರಶ್ನೆ ಒಂದು ಕಡೆಗೆ. ಇದನ್ನು ಎದುರಿಸಲಿಕ್ಕೆ ಸಮರ್ಥವಾದಂಥ ನಾಯಕತ್ವ ಬೇಕು. ಮೋದಿ ಬಿಟ್ಟರೆ ಬೇರೆ ಯಾರೂ ಕೂಡ ಸದ್ಯಕ್ಕೆ ಕಾಣ್ತಾ ಇಲ್ಲ. ಇದು ನಂಬರ್ 1. ನಂಬರ್ 2, ಅಮೆರಿಕ ಮತ್ತು ಭಾರತದ ಸಂಬಂಧ ಹಳಸಿಗೆ ಹೋಗಿದೆ. ಅವ್ರು ಹಾಕಿರುವಂಥ 50% ಟ್ಯಾರಿಫ್ ಇದೆಯಲ್ಲ, ಇದನ್ನು ನಿಭಾಯಿಸೋದು ಹೆಂಗೆ ಅಂತ ಭಾರತ ಯೋಚನೆ ಮಾಡ್ತಾ ಇದೆ. ಹಾಗಂತ ಭಾರತ ಕೈ ಕಟ್ಟಿ ಕೂತ್ಕೊಂಡಿಲ್ಲ, ಮೋದಿ ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ. 50 ರಾಷ್ಟ್ರಗಳನ್ನು ಸಂಪರ್ಕ ಮಾಡಿದ್ದಾರೆ, ಪರ್ಯಾಯ ಮಾರ್ಗವನ್ನು ಹುಡುಕ್ತಾ ಇದ್ದಾರೆ. ನಾವು ಯಾರ ಜೊತೆಗೂ ಬೇಕಾದರೂ ಕೂಡ ನಾವು ದೋಸ್ತಿಗೋಸ್ಕರ ನಾವು ಕೈ ಚಾಚಬಲ್ಲೆವು, ಕೈ ಹಿಡಿಯಬಲ್ಲೆವು ಅನ್ನೋ ಸಂದೇಶ ರವಾನಿಸಿದ್ದಾರೆ. ಅದು ಚೀನಾ ಆಗಿರ್ಬೋದು, ಬಿಡಿ ರಷ್ಯಾ ಅಂತನೂ ನಮ್ಗೆ ಯಾವಾಗಲೂ ಕೂಡ ಮಿತ್ರನೇ. ಹೀಗಾಗಿರೋ ಅಂದರೆ ಇಂಥ ಸಂದರ್ಭದಲ್ಲಿ ಸ್ಥಿತಿಗತಿಗಳನ್ನು ನಿಭಾಯಿಸುವಂಥ ಶಕ್ತಿ ಮೋದಿಗೆ ಮಾತ್ರ ಇದೆ ಅನ್ನುವಂಥದ್ದು RSS ನಾಯಕರಿಗೆ ತುಂಬ ಸ್ಪಷ್ಟವಾಗಿ ಗೊತ್ತಿದೆ. ಹೀಗಾಗಿಯೇ ಮೋಹನ್ ಭಾಗವತ್ ಈ ರೀತಿಯ ಸಂದೇಶವನ್ನು ಸಾರಿದ್ರ.
ಜೊತೆಗೆ ನೋಡಿ, ಈ ಚುನಾವಣಾ ಆಯೋಗದ ವಿರುದ್ಧನೂ ಕೂಡ ಈಗ ಕಾಂಗ್ರೆಸ್ ಈಗಾಗಲೇ ಸಮರ ಸಾರಿದೆ. ರಾಹುಲ್ ಗಾಂಧಿ ಒಂದಾದ್ಮೇಲೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಬಿಹಾರದ ಚುನಾವಣೆ ಹತ್ತಿರ ಬರ್ತಾ ಇದೆ. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇಂಥ ಸಂದರ್ಭದಲ್ಲಿ 75 ಗಂಟು ಮೂಟೆ ಕಟ್ಟಬೇಕು ಅನ್ನುವಂಥ ಸಂದೇಶ ರವಾನೆ ಆಗಿಬಿಟ್ರೆ ನಾಳೆ ಅದರ ರಿಸಲ್ಟ್ ಏನು ಬೇಕಾದರೂ ಆಗಬಹುದು. ಇಂಥ ಸಂದರ್ಭದಲ್ಲಿ ಇಲ್ಲ ಸಲ್ಲದ್ದನ್ನು ಮೈ ಮೇಲೆ ಎಳ್ಕೋಬಾರ್ದು ಅನ್ನುವಂಥದ್ದು RSS ನಾಯಕರಿಗೆ ತುಂಬ ಚೆನ್ನಾಗಿ ಅರ್ಥವಾಗಿದೆ. ಹೀಗಾಗಿ ಏನು ಅಂತಂದರೆ ಇದೆಲ್ಲದಕ್ಕೂ ಕೂಡ ಪರ್ಯಾಯ ಮೋದಿನೇ ಅನ್ನುವಂಥದ್ದು ತುಂಬ ಚೆನ್ನಾಗಿ ಗೊತ್ತಿದೆ. ಹೀಗಾಗಿಯೇ RSSನ ಮುಖ್ಯಸ್ಥರು ಈ ಮಾತುಗಳನ್ನು ಆಡಿರಬಹುದು. ಸ್ಥಿತಿಗತಿಗಳು ನೋಡಿ ಯಾವ ರೀತಿ ಇದೆ. ಒಂದು ಕಡೆ ಯುದ್ಧ, ಇನ್ನೊಂದು ಕಡೆಗೆ ಆರ್ಥಿಕ ಸ್ಥಿತಿಗತಿಗಳನ್ನು ಸರಿ ಮಾಡಬೇಕು. ಟ್ಯಾರಿಫ್ ಯುದ್ಧ ಏನಿದೆಯಲ್ಲ, ಅಮೆರಿಕದ ಜೊತೆಗೆ ಸಾರಿರುವಂಥ ಯುದ್ಧ ಸಾಮಾನ್ಯ ಅಲ್ಲ. ಅದು ವ್ಯಾಪಾರ, ವ್ಯವಹಾರ, ವಹಿವಾಟು ಎಲ್ಲವೂ ಕೂಡ ನಿಂತು ಹೋಗ್ತಾ ಇದೆ. ಅಂಚೆ ಕೂಡ ಹೋಗ್ತಾ ಇಲ್ಲ, ಪೋಸ್ಟ್ ಕಾರ್ಡ್ಗಳು ಕೂಡ ಹೋಗ್ತಾ ಇಲ್ಲ. ಇಂತಹ ಸಂದರ್ಭ, ಈ ಸಂದರ್ಭದಲ್ಲಿ ರಾಜಕೀಯವಾಗಿ ಇಲ್ಲೇನಾದರೂ ಪಲ್ಲಟಗಳಾಯಿತು ಅಂತಂದರೆ ನಾಳೆ ಅದನ್ನು ನಿಭಾಯಿಸುವಂಥದ್ದು ಬಹಳ ಬಹಳ ಕಷ್ಟ ಆಗುತ್ತೆ. ಈ ವರ್ಷಗಳಲ್ಲಿ ಮೋದಿ ಯಾವ್ಯಾವ ರಾಷ್ಟ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ, ಯಾವ್ಯಾವ ರೀತಿ ಸ್ನೇಹವನ್ನು ಬೆಸೆದಿದ್ದಾರೆ, ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಏನಾದರೂ ತೊಂದರೆ ಆದರೆ ಯಾವ್ಯಾವ ರಾಷ್ಟ್ರಗಳು ಬರಬಹುದು ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ. ನೋಡಿ, ಮೊನ್ನೆ ಪಾಕಿಸ್ತಾನದ ವಿರುದ್ಧ ನಾವು ಶುರು ಮಾಡಿದಂಥ ಸಂದರ್ಭದಲ್ಲಿ, ಯುದ್ಧ ಶುರು ಮಾಡಿದಂಥ ಸಂದರ್ಭದಲ್ಲಿ ಯಾವ ರಾಷ್ಟ್ರಗಳ ಜೊತೆ ನಿಂತು? ಯಾವುದೋ ಸಣ್ಣ ಪುಟ್ಟ ರಾಷ್ಟ್ರಗಳು. ಚೀನಾ ಹಿಂದುಗಡೆಯಿಂದ ಸಪೋರ್ಟ್ ಮಾಡ್ತು, ಇನ್ನೊಂದು ಕಡೆ ಟರ್ಕಿ ಸಪೋರ್ಟ್ ಮಾಡ್ತು. ಅದನ್ನು ಬಿಟ್ಟರೆ ಅಜರ್ಬೈಜಾನ್ ಲೆಕ್ಕಕ್ಕಿಲ್ದಿರುವಂಥ ರಾಷ್ಟ್ರ. ಇನ್ಯಾವ ರಾಷ್ಟ್ರಗಳು ಪಾಕಿಸ್ತಾನದ ಜೊತೆ ನಿಂತು? ಇದೆಲ್ಲದಕ್ಕೂ ಕಾರಣ ಏನು ಅಂತಂತಂದರೆ ಮೋದಿಯವರ ಕಾರ್ಯಕ್ಷಮತೆ, ಮೋದಿಯವರ ರಾಜತಾಂತ್ರಿಕತೆ. ಹೀಗಾಗೇನು ಅಂದರೆ ಇಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಗೊತ್ತು RSS ನಾಯಕರಿಗೆ, ಮೋದಿಯವ್ರನ್ನ ಏನಾದರೂ ಆ ಕಡೆ ಈ ಕಡೆ ಮಾಡಿದರೆ ದೇಶದ ಜನ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಅದು ಬೇರೆದ್ದೇ ರೀತಿಯ ಸಂದೇಶವನ್ನು ರವಾನಿಸ್ಬಿಡುತ್ತೆ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮೋದಿಯವ್ರನ್ನ ಬಿಟ್ಟರೆ ಮೇಂಟೈನ್ ಮಾಡುವಂಥವ್ರು ಯಾರೂ ಇಲ್ಲವೇ ಇಲ್ಲ ಅನ್ನೋದು ಈ ಮಾತಿನ ಅರ್ಥನ? ಖಂಡಿತವಾಗಲೂ ಅಲ್ಲ, ಇದ್ದಾರೆ. ಆದರೆ ಈ ಪಳಗಿರುವಂಥ ಮೋದಿಗೂ ಈಗ ಮತ್ತೆ ಹೊಸದಾಗಿ ಬಂದು ಕೂತ್ಕೊಂಡು ಈ ರಾಜ್ಯಭಾರ ಮಾಡುವಂಥವ್ರಿಗೂ ಬಹಳ ವ್ಯತ್ಯಾಸಗಳಿರ್ತವೆ. ದೇಶದ ಸ್ಥಿತಿಗತಿಗಳು ಸರಿಯಿಲ್ಲ. ಹೀಗಾಗಿ ಏನು ಅಂದರೆ ಅನಗತ್ಯವಾಗಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು. ಹೀಗಾಗಿಯೇ RSS ನಾಯಕರು ಈ ಮಾತನ್ನು ಹೇಳಿದ್ರ. ಇನ್ನಷ್ಟು ಇದರ ಬಗ್ಗೆ ಕ್ಲಾರಿಟಿ ಬರುತ್ತೆ ಮುಂದಿನ ದಿನಗಳಲ್ಲಿ ಕ್ಲಾರಿಟಿ ಬಂದಾಗ ನಿಮಗೂ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಆದರೆ ಒಂದು ಮಾತು ಮಾತ್ರ ತುಂಬ ಸ್ಪಷ್ಟ. ಹಿಂದೆ ಇದೇ ಮೋಹನ್ ಭಾಗವತ್ ಅವರು ಹೇಳಿದಂಥ ಮಾತಿದೆಯಲ್ಲ, 75 ಆದ ಮೇಲೆ ಒಂದು ಶಾಲ ಹಾಕ್ಸ್ಕೊಂಡು ಹೋಗ್ತಾ ಇರಬೇಕು ಅನ್ನುವಂಥದ್ದು, ಆ ಮಾತು ಇಲ್ಲ. ಇದೆಲ್ಲದರ ಜೊತೆಗೆ ಇನ್ನೊಂದಿಷ್ಟು ಮಾತುಗಳನ್ನು ಕೂಡ ಹೇಳಿದ್ದಾರೆ ಅವರು. ಒಂದೊಂದು ಮನೆಗೆ 3 ಜನ ಮಕ್ಕಳುಗಳು ಇರಲೇಬೇಕು ಅಂತ. 3 ಮಕ್ಕಳು ಮಾಡ್ಕೊಳ್ಳಿ. ಮೊದಲಿಂದನೂ ಕೂಡ ಸಂಘದ ನಾಯಕರು ಅದನ್ನೇ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ಈ ದೇಶದ ಸ್ಥಿತಿಗತಿಗಳು ಸರಿಯಾಗಿ ಮೇಂಟೈನ್ ಆಗಬೇಕು ಅಂತಂದರೆ ಒಂದೊಂದು ಮನೆಗೆ 3 ಮಕ್ಕಳುಗಳಿರಬೇಕು ಅಂತ. ಒಂದು ಮಾತು ತುಂಬ ಸ್ಪಷ್ಟ. RSS ಸ್ಥಾಪನೆಯಾಗಿ 100 ವರ್ಷ ಆಗ್ತಿರುವಂಥ ಇಂಥ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಅವರ ಹೇಳಿಕೆ ಹಲವಾರು ಸಂದೇಶಗಳನ್ನು ದೇಶಕ್ಕೆ ರವಾನಿಸಿದೆ.